ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಛಟ್ಟಿ ಅಮಾವಾಸ್ಯೆ ಬಂತಪ್ಪ ಅಂತಂದ್ರೆ ಭಕ್ತಾದಿಗಳು ನಮ್ಮ ಗುಡ್ಡಾಪುರದಲ್ಲಿರುವಂತಹ ದಾನಮ್ಮ ದೇವಿಯ ದರ್ಶನಕ್ಕೆ ಅದರ ಹಿಂದಿನ ದಿನ ಪಾದಯಾತ್ರೆ ಮೂಲಕ ದರ್ಶನಕ್ಕೆ ಹೋಗಲು ಪ್ರಾರಂಭ ಮಾಡ್ತಾರ್ರಿ. ಮಹಾರಾಷ್ಟ್ರದಲ್ಲಿರುವಂಥ ಜತ್ ತಾಲೂಕಿನಲ್ಲಿರುವಂಥ ಗುಡ್ಡಾಪುರದಲ್ಲಿ ಶ್ರೀ ದಾನಮ್ಮ ದೇವಿ ದರ್ಶನಕ್ಕೆ ಕರ್ನಾಟಕ ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು, ಹಲವು ರಾಜ್ಯಗಳಿಂದ ಅನೇಕ ರಾಜ್ಯಗಳಿಂದ ಏನದಲ್ರಿ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಬರ್ತಾ ಇರ್ತಾರೆ. ದೇವಿ ದರ್ಶನಕ್ಕೆ ಹೋಗುವಂತಹ ಪಾದಯಾತ್ರೆಯ ಮೂಲಕ ಹೋಗುವಂಥ ಭಕ್ತಾದಿಗಳಿಗೆ ಮತ್ತು ಅನೇಕ ಭಕ್ತಾದಿಗಳು ಕೂಡಿ ಏನದಲ್ರಿ ಅವರಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿರ್ತಾರೆ ಮತ್ತು ದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಮತ್ತು ಅದೇ ರೀತಿ ಏನದಲ್ರಿ ಹಣ್ಣುಗಳನ್ನು ಸಹ ಅವರಿಗೆ ಕೊಡ್ತಾರ್ರಿ. ಅವದನ್ನೆಲ್ಲ ಭಕ್ತಾದಿಗಳು ಪಾದಯಾತ್ರೆಗೆ ಹೋಗುವ ಭಕ್ತಾದಿಗಳು ಸ್ವೀಕರಿಸಿ ಏನದಲ್ರಿ ಅವರು ತಮ್ಮ ಪಾದಯಾತ್ರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರ್ರಿ. ಇನ್ನು ಅದೇ ರೀತಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯದರಿ ನನಗೆ. ಹಂಗೆ ಪೂರ್ತಿ ವಿಡಿಯೋ ನೋಡೋದು ಮರಿಬೇಡ್ರಿ. ನಾನು ಏನದಲ್ರಿ ಒಂದು 13 ವರ್ಷಗಳ ಕಾಲ ಪಾದಯಾತ್ರೆ ಮೂಲಕ ದೇವಿ ದರ್ಶನ ಮಾಡೀನಿ. ನಾವು ಏನದಲ್ಲ ಒಂದು ಗೆಳೆಯರ ಬಳಗಿತ್ತು ನಮ್ಮದು 8ರಿಂದ 10 ಮಂದಿ. ನಾವು ಏನದಲ್ಲ ಪ್ರತಿ ವರ್ಷ ಹೋಗ್ತಿದ್ವಿ ಪಾದಯಾತ್ರೆ ಮೂಲಕ. ನಮ್ಮ ವಿಜಯಪುರಿಂದ ಗುಡ್ಡಾಪುರಕ್ಕೆ ಒಂದು 60 ಕಿಲೋಮೀಟ್ರ್ ಆಗ್ತೈತೆ ರೀ. ಪಾದಯಾತ್ರೆ ಮೂಲಕ ಹೋಗ್ತಿದ್ದೇವ್ರಿ. ಅದೇ ರೀತಿ ಏನದಲ್ಲ ರಾತ್ರಿ ನಡೆಯುವಂಥ ಸಂದರ್ಭದಲ್ಲಿ ಪಾದಯಾತ್ರೆಯ ಸಂದರ್ಭದಲ್ಲಿ ತುಂಬ ಆಯಾಸ ಆಗುವುದು ಮತ್ತು ಇನ್ನಿತರ ಸಮಸ್ಯೆಗಳು ಬರುವುದು. ಎಲ್ಲ ದೇವಿ ಹೆಸರು ತೋತಿದ್ದೆವು. ತಾಯಿ ದಾನಮ್ಮ ತಾಯಿ ಅಂತಂದು ಅನ್ಕೋತ ಹೋಗೋಣ, ದೇವಿ ಜಪ ಮಾಡ್ಕೋತ ಹೋಗ್ತಿದ್ದೇವ್ರಿ. ಸುಸ್ತನು ಹೋಗ್ತಿತ್ರಿ, ಆಯಾಸನೂ ಹೋಗ್ತಿತ್ರಿ, ಉಲ್ಟಾ ಮತ್ತು ಹುಮ್ಮಸ್ ಬರ್ತಿತ್ರಿ. ಮತ್ತು ದೇವಿ ದರ್ಶನಕ್ಕೆ ಹೋಗ್ಲಿಕ್ಕೆ ಹೊರಪು ಜಾಸ್ತಿ ಆಗ್ತಿತ್ರಿ. ಅದೇ ರೀತಿ ಏನಲ್ಲ ದೇವಿ ಮಹಿಮೆ ಅಪಾರದ. ವಿಡಿಯೋ ನೋಡುವಂಥ ಪ್ರೀತಿ ಮಂದಿ ನೀವು ಯಾರೇ ಪಾದಯಾತ್ರೆ ಮಾಡಿದ್ರೆ ಅಥವಾ ದರ್ಶನಕ್ಕೆ ಹೋಗಿದ್ರೆ ನಿಮ್ಮ ಅನುಭವಗಳನ್ನು ಸಹ ಏನದಲ್ಲ ಹಂಚ್ಕೋಬಹುದು. ಕಾಮೆಂಟ್ ಸೆಕ್ಷನ್ ನಿಮ್ಮದೇ ಅದ.